ನಮಸ್ಕಾರ ಫ್ರೆಂಡ್ಸ್, ಇದು ನಿಮ್ಮ ಚಾನಲ್ ಸಬ್ನೀಸ್ ಅಕಾಡೆಮಿ ಅಂತ. ಇದು ಕನ್ನಡದಲ್ಲಿ ಕೆಮಿಸ್ಟ್ರಿನ ಸುಲಭ ಮಾಡಿಕೊಡುವಂಥ ಒಂದು ಚಾನಲ್. ಸೊ ಈ ಚಾನಲ್ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಾನಲ್ ಮಾಡಿರೋದು JEE ನೀಟ್ ಹುಡುಗರಿಗೆ ಬೇಸಿಕಲಿ, ಯಾಕಂದರೆ ಅವ್ರಿಗೆ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂತ. ಆ್ಯಂಡ್ ಯುವರ್ ಬೇಸಿಕ್ ಕೆಮಿಸ್ಟ್ರಿನ ನೀವು ಗಟ್ಟಿ ಮಾಡ್ಕೋಬೇಕು, ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೂ ಈ ವಿಡಿಯೋಸ್ನ ನೋಡ್ಬೋದು. ಓಕೆ, ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂದರೆ ಶೇಪ್ಸ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಬಗ್ಗೆ ಕಲಿತಾ ಇದ್ದೀವಿ. ಸೊ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ ಇದು ಭಾಳ ಜನರಿಗೆ ಬೇರೆ ಬೇರೆ ವಿಡಿಯೋಸ್ ನೋಡಿರ್ತಾರೆ, ಬಟ್ ಈ ವಿಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲೂ ಸಿಗದೇ ಇರೋದನ್ನು ನಾನು ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, ಎಸ್ ಮತ್ತು ಪಿ ಆರ್ಬಿಟಲ್ ಬಗ್ಗೆ ಕಲಿಯೋಣ. ಡಿ ಆರ್ಬಿಟಲ್ ಬಗ್ಗೆನೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಡಿ ಆರ್ಬಿಟಲ್ ಭಾಳ ಹೆಲ್ಪ್ಫುಲ್. ಡಿ ಆರ್ಬಿಟಲ್ ಪೈ ಬಾಂಡಿಂಗಲ್ಲೂ ಇನ್ವಾಲ್ವ್ ಆಗುತ್ತೆ, ಕೋಆರ್ಡಿನೇಷನ್ ಬಾಂಡಿಂಗಲ್ಲೂ ಇನ್ವಾಲ್ವ್ ಆಗುತ್ತೆ, ಅದೊಂದೇ ಆರ್ಗ್ಯಾನೋಮೆಟ್ರಿಕ್ ಕಂಪೌಂಡ್ಸ್ನಲ್ಲೂ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಡಿ ಆರ್ಬಿಟಲ್ನ ಸಪ್ರೇಟಾಗಿ ಕಲಿಯೋಣ. ಎಸ್ ಮತ್ತು ಪಿ ಆರ್ಬಿಟಲ್ನ ನಾವು ಈ ವಿಡಿಯೋದಲ್ಲಿ ಕಲಿಯೋಣ, ಆಯಿತಾ? ಸೊ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಲೆಟ್ ಅಸ್ ನೋ ಅಟಾಮಿಕ್ ಆರ್ಬಿಟಲ್ ಅಂದರೆ ಏನಪ್ಪ ಅಂತ ತಿಳ್ಕೊಳ್ಳೋಣ. ಓಕೆ, ಅಟಾಮಿಕ್ ಆರ್ಬಿಟಲ್ ಅಂದರೆ ಏನು? ಅಟಾಮಿಕ್ ಆರ್ಬಿಟಲ್ಗೆ ಒಂದು ಜನರಲ್ ಡೆಫಿನೇಷನ್ ಇದೆ. ಅಟಾಮಿಕ್ ಆರ್ಬಿಟಲ್ ಅಂದರೆ ಏನು, ಡೆಫಿನೇಷನ್ ಏನಪ್ಪ ಅಂದರೆ ಅದೊಂದು ಜಾಗ, ನ್ಯೂಕ್ಲಿಯಸ್ ಸುತ್ತ ಇರುವಂಥ ಒಂದು ಜಾಗ. ಎಂಥ ಜಾಗಪ್ಪ? ಆ ಜಾಗದಲ್ಲಿ ಎಲೆಕ್ಟ್ರಾನ್ ಸಿಗಬಹುದಾದಂಥ ಸಂಭವನೀಯತೆ ಅತಿ ಹೆಚ್ಚು ಉಳ್ಳಂಥ ಜಾಗ. ಇಂಗ್ಲೀಷ್ನಲ್ಲಿ ಅದನ್ನೇ ಡಿಫೈನ್ ಮಾಡ್ತಾರೆ. ಹೆಂಗೆ ಡಿಫೈನ್ ಮಾಡ್ತಾರೆ? ಅಟಾಮಿಕ್ ಆರ್ಬಿಟಲ್ ಈಸ್ ಅ ಪ್ಲೇಸ್ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಅ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್. ಎಲೆಕ್ಟ್ರಾನ್ ಸಿಗಬಹುದಾದಂಥ ಅತಿ ಹೆಚ್ಚು ಸಂಭವನೀಯತೆ ಉಳ್ಳ ಜಾಗ ನ್ಯೂಕ್ಲಿಯಸ್ ಸುತ್ತ ಇರುವಂಥದ್ದು. ಅದಕ್ಕೆ ನಾವೇನು ಕರಿತೀವಿ? ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀವಿ. ಇದು ಜನರಲ್ ಡೆಫಿನೇಷನ್. ಇದು ಎಲ್ಲ ಬುಕ್ಸಲ್ಲೂ ನಿಮ್ಗೆ ಅವೈಲೇಬಲ್ ಇದೆ. ಆದರೆ ಅಟಾಮಿಕ್ ಆರ್ಬಿಟಲ್ಸ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಅಟಾಮಿಕ್ ಆರ್ಬಿಟಲ್ ಏನ ಹೇಳುತ್ತೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದರೆ, ಇಟ್ ಈಸ್ ಅ ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್. ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್. ಅಟಾಮಿಕ್ ಆರ್ಬಿಟಲ್ ಅನ್ನೋದು ಒಂದು ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ಅಂತ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳುತ್ತೆ. ಸೊ ಈ ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ನಮಗೊಂದು ಹೆಲ್ಪ್ ಮಾಡುತ್ತೆ. ಯಾರಿಗೇ ಆಗಲಿ ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ಒಂದು ಹೆಲ್ಪ್ ಮಾಡುತ್ತೆ. ಏನು ಹೆಲ್ಪ್ ಮಾಡುತ್ತೆ ನಮಗೆ? ಅದು ಎಲೆಕ್ಟ್ರಾನ್ಸ್ ಸಿಗಬಹುದಾದಂಥ ಸಂಭವನೀಯತೆಯನ್ನು ಲೆಕ್ಕ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಈ ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ಅನ್ನು ಇಟ್ಟುಕೊಂಡು ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದು ಕ್ವಾಂಟಮ್ ಮೆಕ್ಯಾನಿಕಲ್ ಡೆಫಿನೇಷನ್. ಅರ್ಥ ಆಯ್ತಾ? ಸೊ ಅಟಾಮಿಕ್ ಆರ್ಬಿಟಲ್ ಒಂದು ಜನರಲ್ ಡೆಫಿನೇಷನ್ ಏನು? ಅದೊಂದು ಜಾಗ, ನ್ಯೂಕ್ಲಿಯಸ್ ಸುತ್ತ ಇರುವಂಥ ಒಂದು ಜಾಗ. ಎಂಥ ಜಾಗ? ಎಲೆಕ್ಟ್ರಾನ್ ಸಿಗಬಹುದಾದಂಥ ಸಂಭವನೀಯತೆಯನ್ನು ಅತಿ ಹೆಚ್ಚು ಉಳ್ಳಂಥ ಜಾಗ. ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್. ಆ ಜಾಗಕ್ಕೆ ನಾವು ಅಟಾಮಿಕ್ ಆರ್ಬಿಟಲ್ ಅಂತ ಕರೆದ್ವಿ. ಬಟ್ ಕ್ವಾಂಟಮ್ ಮೆಕ್ಯಾನಿಕಲಿ ಅದೊಂದು ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ಅಷ್ಟೇ. ಅದನ್ನ ಇಟ್ಕೊಂಡು ನಾವು ಎಲೆಕ್ಟ್ರಾನ್ ಪ್ರೊಬ್ಯಾಬಿಲಿಟಿನ ನಾವು ಫೈನ್ ಮಾಡ್ಬೋದು. ಎಲೆಕ್ಟ್ರಾನ್ ಸಿಗಬಹುದಾದಂಥ ಪ್ರೊಬ್ಯಾಬಿಲಿಟಿನ ನಾವು ಫೈನ್ ಮಾಡ್ಬೋದು. ಅದು ಕ್ವಾಂಟಮ್ ಮೆಕ್ಯಾನಿಕಲ್ ಡೆಫಿನೇಷನ್. ಇವಾಗ ಅಟಾಮಿಕ್ ಆರ್ಬಿಟಲ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಅಟಾಮಿಕ್ ಆರ್ಬಿಟಲ್ ಆದಮೇಲೆ. ಆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ನೋಡ್. ಇದನ್ನ ಎಲ್ಲರೂ ಚಾನೆಚ್ ಬುಕ್ಸಲ್ಲಿ ನೋಡಿರ್ತೀರ. ನೋಡ್ ಅಂದರೆ ಏನು ಅಂದರೆ, ನೋಡ್ ಅಂದರೆ ಅದೊಂದು ಜಾಗ, ಎಲೆಕ್ಟ್ರಾನ್ ಸಿಗುವ ಸಂಭವನೀಯತೆನೇ ಇಲ್ಲದೆ ಇರುವಂಥ ಒಂದು ಜಾಗ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಇಸ್ 0 ಇನ್ ದ ಪ್ಲೇಸ್ ಆಫ್ ನೋಡ್. ನೋಡಲ್ಲಿ ನಿಮಗೆ ಎಲೆಕ್ಟ್ರಾನ್ ಸಿಗೋದೇನೇ ಇಲ್ಲ. ಇವಾಗ ನಮಗೂ ಕೆಲವೊಂದಿಷ್ಟು ಪ್ಲೇಸಸ್ ಇರ್ತವೆ. ನಾವು ಅತಿ ಹೆಚ್ಚು ಹೋಗುವಂಥ ಪ್ಲೇಸು ಇರುತ್ತೆ, ನಾವು ಹೋಗದೇನೆ ಇರುವಂಥ ಕೆಲವೊಂದು ಪ್ಲೇಸು ಇರ್ತವೆ. ಸೊ ಅತಿ ಹೆಚ್ಚು ಹೋಗುವಂಥ ಪ್ಲೇಸ್ ಅದು ನಮ್ಮ ಅಟಾಮಿಕ್ ಆರ್ಬಿಟಲ್ ಆಗಿರ್ಬೋದು, ಅಂದರೆ ನಮ್ದು ಅಟಾಮಿಕ್ ಆರ್ಬಿಟಲ್ ಆಗಿರ್ಬೋದು. ನಾವು ಹೋಗದೇನೆ ಇರುವಂಥ ಪ್ಲೇಸ್ ಅದು ನಮ್ಗೆ ನೋಡ್ ಆಗಿರ್ಬೋದು ಅಲ್ವಾ? ಹಾಗೆ ಎಲೆಕ್ಟ್ರಾನ್ ಅತಿ ಹೆಚ್ಚು ಸಿಗಬಹುದಾದಂಥ ಜಾಗ ಅಟಾಮಿಕ್ ಆರ್ಬಿಟಲ್, ಸಿಗದೇನೆ ಇರುವಂಥ ಜಾಗ ನೋಡ್. ಸೊ ಈ ನೋಡಲ್ಲಿ ಬೇಸಿಕಲಿ 2 ರೀತಿ ನೋಡ್ ಇದ್ದಾವೆ. ಅವು ಯಾವ್ಯಾವು ಅಂತ ನೋಡೋಣ ನಾವು ಇವಾಗ. ಸೊ ನೋಡಲ್ಲಿ 2 ರೀತಿ ನೋಡಿದಾವೆ. ಒಂದು ರೇಡಿಯಲ್ ನೋಡ್, ಇನ್ನೊಂದು ಪ್ಲೇನಾರ್ ನೋಡ್. ವಿತ್ ಆಂಗುಲಾರ್ ನೋಡ್ ಅಂತಲೂ ಕರೀತಾರೆ ಈ ಸೆಕೆಂಡ್ ನೋಡ್ಗೆ. ಸೊ
ರೇಡಿಯಲ್ ನೋಡ್ ಅಂದ್ರೆ ಏನು? ರೇಡಿಯಲ್ ನೋಡ್ ಅಂದ್ರೆ ನಾನು ಭಾಳ ಡೆಪ್ತ್ ಆಗಿ ಹೋಗಲ್ಲ, ನಿಮ್ಗೆ ಒಂದು ಫಾರ್ಮುಲಾ ಕೊಡ್ತೀನಿ ಫೈಂಡ್ ಮಾಡಲಿಕ್ಕೆ. ರೇಡಿಯಲ್ ನೋಡ್ನ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಒಂದು ಆರ್ಬಿಟಲ್ಗೆ ಅಂದರೆ n ಮೈನಸ್ ಎಲ್ ಮೈನಸ್ 1 ಪ್ಲೇನಾರ್ ನೋಡ್ ಈಸ್ ಈಕ್ವಲ್ ಟು ಎಲ್. ನಾನು ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. n ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ದಟ್ ರೆಸ್ಪೆಕ್ಟಿವ್ ಅಟಮಿಕ್ ಆರ್ಬಿಟಲ್. ಎಲ್ ಅಂದರೆ ಅಜಿಮುಥಲ್ ಕ್ವಾಂಟಮ್ ನಂಬರ್ ಆಫ್ ದಟ್ ರೆಸ್ಪೆಕ್ಟಿವ್ ಅಟಮಿಕ್ ಆರ್ಬಿಟಲ್ ಅನ್ನೋದನ್ನ ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಓಕೆ, ಇವಾಗ ನಾವು ಒಂದು ಅಟಮಿಕ್ ಆರ್ಬಿಟಲ್ಗೆ ರೇಡಿಯಲ್ ನೋಡ್ ಆ್ಯಂಡ್ ಪ್ಲೇನಾರ್ ನೋಡ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಆಮೇಲೆ ಟೋಟಲ್ ನೋಡ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಒಂದು ಆರ್ಬಿಟಲ್ ತೊಗೊಳ್ಳೋಣ, ಒಂದು ಅಟಮಿಕ್ ಆರ್ಬಿಟಲ್. ನಾನು ಇವಾಗ 3p ಆರ್ಬಿಟಲ್ ತೊಗೋತೀನಿ. ಓಕೆ, ಈ 3p ಆರ್ಬಿಟಲ್ ಒಳಗೆ n ಇಸ್ ಈಕ್ವಲ್ ಟು 3 ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಫಾರ್ ದಿಸ್ ಆರ್ಬಿಟಲ್ ಈಸ್ 3. l ಇಸ್ ಈಕ್ವಲ್ ಟು ಎಷ್ಟಿದೆ ಇಲ್ಲಿ 1. p ಸಬ್ಶೆಲ್ಗೆ l ಯಾವತ್ತು 1 ಆಗಿರುತ್ತೆ, s ಸಬ್ಶೆಲ್ಗೆ 0 ಆಗಿರುತ್ತೆ, d ಸಬ್ಶೆಲ್ಗೆ 2 ಆಗಿರುತ್ತೆ, f ಸಬ್ಶೆಲ್ಗೆ 3 ಆಗಿರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇದಾದ್ಮೇಲೆ ರೇಡಿಯಲ್ ನೋಡ್ ಎಷ್ಟು ಬರ್ಬೋದು ಇದಕ್ಕೆ? ರೇಡಿಯಲ್ ನೋಡ್ ಎಷ್ಟು ಬರ್ಬೋದಪ್ಪ? ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾದಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ. 3 ಮೈನಸ್ 1 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 3 ಮೈನಸ್ 2 ದಟ್ ಈಸ್ ಈಕ್ವಲ್ ಟು 1. ಸೊ ರೇಡಿಯಲ್ ನೋಡ್ ಎಷ್ಟು ಬಂತು ನಮಗೆ? 1 ಬಂತು. ಓಕೆ, ಪ್ಲೇನಾರ್ ನೋಡ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಪ್ಲೇನಾರ್ ನೋಡ್ is equal to L that is equal to 1. therefore planar node ಎಷ್ಟಿದೆ? 1. 3p ಆರ್ಬಿಟಲ್ ಗೆ ರೇಡಿಯಲ್ ನೋಡ್ 1, ಪ್ಲೇನಾರ್ ನೋಡ್ 1. ನೀವೊಂದು ಫಾರ್ಮುಲಾ ಗೊತ್ತಿರುತ್ತೆ, ಮೊದಲಿಂದನೂ ನೀವೊಂದು ಫಾರ್ಮುಲಾ ಇಟ್ಕೊಂಡು ಬಂದಿರ್ತೀರಾ. ನೋಡ್ ಅಂದರೆ n-1 ಅಂತ. ಈ n-1 ಹೆಂಗ್ ಬಂತು? n-1 ಹೇಗೆ ಡಿರೈವ್ ಮಾಡೋದು ಅಂದ್ರೆ ರೇಡಿಯಲ್ ನೋಡ್ ಪ್ಲಸ್ ಪ್ಲೇನಾರ್ ನೋಡ್ ಮಾಡಿಬಿಟ್ರೆ ಯು ವಿಲ್ ಎಂಡ್ ಅಪ್ ವಿತ್ n-1. ಇವು ಎರಡರದ್ದು ಸಮ್ ಅಪ್ ಮಾಡಿಬಿಟ್ರೆ ನಿಮಗೆ n-1 ಬರುತ್ತೆ. ನೋಡಿ ಹೆಂಗ್ ಬರುತ್ತೆ? n ಮೈನಸ್ ಎಲ್ ಮೈನಸ್ 1 ಪ್ಲಸ್ ಎಲ್ ದಟ್ ಗಿವ್ಸ್ ಯು n-1 ಅಲ್ವಾ? therefore 3p ಆರ್ಬಿಟಲ್ಗೆ ಟೋಟಲ್ ನೋಡ್ ಎಷ್ಟಿದೆ ಅಂದ್ರೆ 3 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 2. 1 ಪ್ಲಸ್ 1 2. ಹೌದಾ? ಸೊ ಟೋಟಲ್ ನೋಡ್ ಅಂತಂದ್ರೆ ಇಟ್ ಈಸ್ ಅ ಸಮ್ ಆಫ್ ರೇಡಿಯಲ್ ನೋಡ್ ಪ್ಲಸ್ ಪ್ಲೇನಾರ್ ನೋಡ್. ಒಟ್ಟು ನೋಡಿನ ಸಂಖ್ಯೆ ಎಷ್ಟು ಅಂದ್ರೆ ಅದು ರೇಡಿಯಲ್ ನೋಡ್ ಮತ್ತು ಪ್ಲೇನಾರ್ ನೋಡ್ನ ಸಮ್ ಮಾಡಿದ್ದು, ಕೂಡಿಸಿದ್ದು. ಆಯ್ತಾ? ನೋಡ್ ಫೈಂಡ್ ಮಾಡ್ರಿ ಅಂದ್ರೆ ಇದನ್ನ ಮಾಡಬೇಕು, ರೇಡಿಯಲ್ ನೋಡ್ನ ಫೈಂಡ್ ಮಾಡ್ರಿ ಅಂದ್ರೆ ಇದನ್ನ ಮಾಡಬೇಕು, ಪ್ಲೇನಾರ್ ನೋಡ್ನ ಫೈಂಡ್ ಮಾಡ್ರಿ ಅಂದ್ರೆ ಇದನ್ನ ಮಾಡಬೇಕು. ಪ್ಲೇನಾರ್ ನೋಡ್ ಅಂದ್ರೆ ಆ ರೆಸ್ಪೆಕ್ಟಿವ್ ಅಟಮಿಕ್ ಆರ್ಬಿಟಲ್ದು ಅಜಿಮುಥಲ್ ಕ್ವಾಂಟಮ್ ನಂಬರ್ ಅಷ್ಟೇ, ಮತ್ತೇನಿಲ್ಲ. ದಿಸ್ ಈಸ್ ಅಬೌಟ್ ನೋಡ್ ಕಾನ್ಸೆಪ್ಟ್. ಸೊ ಇವಾಗ ನಾವು ಅಟಮಿಕ್ ಆರ್ಬಿಟಲ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ನೋಡ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಇವಾಗ ಸ್ವಲ್ಪ ಮುಂದೆ ಹೋಗೋಣ ಕಾನ್ಸೆಪ್ಟ್ ಅಲ್ಲಿ, ಒಂದೊಂದೇ ಅರ್ಥ ಮಾಡ್ತಾ ಹೋಗೋಣ, ಚೆಂದಾಗಿ ಅರ್ಥ ಮಾಡ್ಕೊತ ಹೋಗೋಣ. ಓಕೆ, ಅದು ಭಾಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಆಗಲೇ ಹೇಳಿದೆ. ಏನು ಹೇಳಿದೆ? ಅಟಮಿಕ್ ಆರ್ಬಿಟಲ್ ಅದೊಂದು ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ಅಂತ ಹೇಳಿದೆ ಅಲ್ವಾ? ಅಟಮಿಕ್ ಆರ್ಬಿಟಲ್ ಅನ್ನೋದು ಒಂದು ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್. ಸೊ ಅಟೋಮಿಕ್ ಆರ್ಬಿಟಲ್ ಅನ್ನೋದೊಂದು ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ಅಂತ ಹೇಳಿದೆ. ಸೊ ಈ ಮ್ಯಾಥಮೆಟಿಕಲ್ ವೇವ್ ಫಂಕ್ಷನ್ ಅಥವಾ ಯಾವುದೇ ವೇವ್ ಫಂಕ್ಷನ್ ಆಗಿರ್ಬೋದು, ಅದು ಎರಡು ವಸ್ತುಗಳ ಮೇಲೆ ವೇರಿ ಆಗ್ತಾ ಇರುತ್ತೆ. ಓಕೆ, ಎರಡು ವಿಷಯದಲ್ಲಿ ಅದು ವೇರಿ ಆಗ್ತಾ ಇರುತ್ತೆ. ಸೊ ಈ ಅಟಮಿಕ್ ಆರ್ಬಿಟಲ್ನ ನಾವು ಜನರಲಿ ಸೈ ಅಂತ ಡಿನೋಟ್ ಮಾಡ್ತೀವಿ. ಇದರ ಬ್ರಾಕೆಟ್ ಅಲ್ಲಿ ಆರ್ ಥೀಟಾ ಫೈ ಅಂತ ಬರೆದಿರ್ತಾರೆ. ಇದು ನೀವು PU ಬುಕ್ಕಲ್ಲೂ ನೋಡ್ಬೋದು, NCERT ಬುಕ್ಕಲ್ಲೂ ಈ ಸೈನ ನೀವು ನೋಡ್ಬೋದು. ಇದು ಎಷ್ಟೋ ಜನರಿಗೆ ತಲೆ ಕೆಡಿಸಿರುತ್ತೆ. ಇದು ಬಹಳ ಸಿಂಪಲ್ ಇದೆ, ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಸೊ ಈ ಸೈ ಆರ್ ಥೀಟಾ ಫೈ ಇದನ್ನ ಮುಂದೆ ಹೇಗೆ ಬರೀತಾರೆ ಅಂದ್ರೆ ಸೈ ಇನ್ ಬ್ರಾಕೆಟ್ ಆರ್, ಆಮೇಲೆ ಸೈ ಇನ್ ಬ್ರಾಕೆಟ್ ಥೀಟಾ ಅಂಡ್ ಫೈ. ಓಕೆ, ಅಟಮಿಕ್ ಆರ್ಬಿಟಲ್ ಅನ್ನ ನಾನು ಮೊದಲು ವೇವ್ ಫಂಕ್ಷನ್ ಅಂತ ಹೇಳಿದ್ದೆ. ಹೀಗಾಗಿ ಅದಕ್ಕೆ ನಾನೊಂದು ವೇವ್ ಫಂಕ್ಷನ್ ಡಿನೋಟ್ ಮಾಡಿದೆ. ಅದು ಎದರ ಮೇಲೆ ವೇರಿ ಆಗ್ತಾ ಇದೆ ಅಂದ್ರೆ ಆರ್ ಥೀಟಾ ಫೈ. ಈ ಇಕ್ವೇಶನ್ ಮತ್ತೆ ನಾನು ಬಿಡಿಸಿ ಬರೆದೆ, ಸೈ ಇನ್ ಬ್ರಾಕೆಟ್ ಆರ್, ಸೈ ಇನ್ ಬ್ರಾಕೆಟ್ ಥೀಟಾ ಫೈ. ಅರ್ಥ ಆಯ್ತು ಅನ್ಕೋತೀನಿ ಇಲ್ಲಿವರೆಗೂ. ಓಕೆ, ಈಗ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ ಅಂದ್ರೆ ಇದ್ರದ್ದು ಮೀನಿಂಗ್ ಹೇಳ್ತೀನಿ, ಇದ್ರದ್ದು ಮೀನಿಂಗ್ ಹೇಳ್ತೀನಿ. ಓಕೆ, ಸೈ ಅಂದ್ರೆ ಇದೊಂದು ವೇವ್ ಫಂಕ್ಷನ್. ಓಕೆ, ಸೈನ ಎದಕ್ಕೆ ಯೂಸ್ ಮಾಡ್ತೀವಿ? ನಾವು ವೇವ್ ಫಂಕ್ಷನ್ ನ ಡಿನೋಟ್ ಮಾಡ್ಲಿಕ್ಕೆ ಅಥವಾ ವೇವ್ ನ ಡಿನೋಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೈ ಅಂದ್ರೆ ಒಂದು ವೇವ್. ಇನ್ ಬ್ರಾಕೆಟ್ ಆರ್ ಅಂದ್ರೆ
ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅದು ವೇರಿ ಆಗುತ್ತೆ. ಇದರದ್ದು ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ವೇರಿ ಆಗುತ್ತೆ. ಈಗ ನೀವು ಅಟಾಮಿಕ್ ರೇಡಿಯಸ್ನ ಕೇಳಿರ್ತೀರ, ನ್ಯೂಕ್ಲಿಯಸ್ನ ದೂರ ಹೋಗ್ತಾ 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 ಹೋದಂಗೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಲೋವರ್ ಕ್ಲಾಸಲ್ಲಿ ಏನು ಕಲ್ತಿರ್ತೀರಾ, ಒಂದು ಸರ್ಕಲ್, ಇದು ಸೆಂಟರ್ ಆಫ್ ದ ಸರ್ಕಲ್, ಇದೇನಿದು ರೇಡಿಯಸ್ ಅಲ್ವಾ. ನಾವು ಎಷ್ಟು ರೇಡಿಯಸ್ ದೊಡ್ಡದು ಮಾಡ್ತೀವೋ ಅಷ್ಟು ಸರ್ಕಲ್ ದೊಡ್ಡದಾಗ್ತಾ ಹೋಗುತ್ತೆ, ಎಷ್ಟು ರೇಡಿಯಸ್ ಸಣ್ಣದು ಮಾಡ್ತೀವೋ ಅಷ್ಟು ಸರ್ಕಲ್ ಸಣ್ಣದಾಗ್ತಾ ಹೋಗುತ್ತೆ ಅಲ್ವಾ. ಹಾಗೆ ಈ ರೇಡಿಯಸ್ ಅದರದ್ದು ರೇಡಿಯಸ್, ಇದು ಅಟಮದ ರೇಡಿಯಸ್. ಈ ರೇಡಿಯಸ್ ಜಾಸ್ತಿ ಆಗ್ತಾ ಹೋದಂಗೆ ಈ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ರೇಡಿಯಸ್ ಕಡಿಮೆ ಆಗ್ತಾ ಹೋದಂಗೆ ಈ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ರೇಡಿಯಲ್ ಪಾರ್ಟ್ ಅಂತ ಕರೀತಾರೆ. ರೇಡಿಯಲ್ ಪಾರ್ಟ್ ಆಫ್ ದ ವೇವ್ ಫಂಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತು ಅನ್ಕೋತೀನಿ. ಇದು ರೇಡಿಯಲ್ ಪಾರ್ಟ್ ಆಫ್ ದ ವೇವ್ ಫಂಕ್ಷನ್. ಈ ಪಾರ್ಟ್ ಏನ್ ಕರೀತಾರೆ ನೋಡ್ರಿ, ಇಲ್ಲಿ ಆಲ್ರೆಡಿ ಥೀಟಾ ಇದೆ. ಥೀಟಾ ಅಂದ್ರೆ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಥೀಟಾನ ಆಂಗಲ್ ನ ಡಿನೋಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ದೇರ್ಫೋರ್ ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಆಂಗುಲರ್ ಪಾರ್ಟ್ ಆಫ್ ದ ವೇವ್ ಫಂಕ್ಷನ್ ಅಂತ ಕರೀತಾರೆ. ಇದಕ್ಕೆ ರೇಡಿಯಲ್ ಪಾರ್ಟ್ ಅಂತಾರೆ, ಇದಕ್ಕೆ ಆಂಗುಲರ್ ಪಾರ್ಟ್ ಅಂತಾರೆ. ಸೊ ನಾನು ಅಟಾಮಿಕ್ ಆರ್ಬಿಟಲ್ ನ ವೇವ್ ಫಂಕ್ಷನ್ ಅಂದೆ, ವೇವ್ ಫಂಕ್ಷನ್ ಬರದೆ, ಬಿಡಿಸಿ ಬರದೆ, ಅವು ಎರಡೂ ಭಾಗಗಳ ಹೆಸರನ್ನ ನಿಮಗೆ ಹೇಳ್ಕೊಟ್ಟೆ. ಆಮೇಲೆ ಅದಕ್ಕೆ ಆ ಹೆಸರೇ ಯಾಕೆ ಬಂತು ಅಂತಾನು ನಾನು ನಿಮಗೆ ಹೇಳಿದೆ. ಆಯ್ತಾ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಮುಂದೆ ಹೋಗೋಣ. ಸೊ ಇವಾಗ ನಾವು ಏನೇನು ಕಲ್ತ್ವಪ್ಪ ಅಂದ್ರೆ ಅಟಾಮಿಕ್ ಆರ್ಬಿಟಲ್ ಅಂದ್ರೆ ಏನು, ಆಮೇಲೆ ನೋಡ್ ಅಂದ್ರೆ ಏನು, ಅಟಾಮಿಕ್ ಆರ್ಬಿಟಲ್ ನ ವೇವ್ ಫಂಕ್ಷನ್ ಅಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡೋದು, ಅದ್ರದ್ದು ರೇಡಿಯಲ್ ಪಾರ್ಟ್ ಮೀನಿಂಗ್ ಏನು ಅಂಡ್ ಆಂಗುಲರ್ ಪಾರ್ಟ್ ಮೀನಿಂಗ್ ಏನು ಅಂತ ತಿಳ್ಕೊಂತೀವಿ. ನೆಕ್ಸ್ಟ್ ಹೋಗ್ತಾ ಇರೋದು ಏನಪ್ಪಾ ಅಂದ್ರೆ ನಮಗೆ ಎಸ್ ಆರ್ಬಿಟಲ್ ಒಳಗೆ ತಿಳ್ಕೊಂಡು ಏನೇನಿದೆ ಎಸ್ ಆರ್ಬಿಟಲ್ ಒಳಗೆ ಹೆಂಗೆ ಅಂತ. ಸೊ ಇವಾಗ ನನಗೆ ಇಂಟ್ರೆಸ್ಟ್ ಇರೋದು ಏನಪ್ಪಾ ಅಂದ್ರೆ ಶೇಪ್ ಫೈಂಡ್ ಮಾಡೋದು, ಶೇಪ್ ಆಫ್ ಎಸ್ ಆರ್ಬಿಟಲ್ ನ ಫೈಂಡ್ ಮಾಡಬೇಕು. ಸೊ ಎಸ್ ಆರ್ಬಿಟಲ್ ಶೇಪ್ ಫೈಂಡ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನಾನು ಒಂದು ನ್ಯೂಕ್ಲಿಯಸ್ ನ ಕನ್ಸಿಡರ್ ಮಾಡ್ತೀನಿ ಇನ್ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಅಂದ್ರೆ ಏನಿಲ್ಲ, XYZ ಪ್ಲೇನ್, ಓಕೆ, 3 ಡೈಮೆನ್ಷನಲ್ ಆಗಿ. ಇಲ್ಲಿ ನಾನು 2 ಡೈಮೆನ್ಷನ್ ಅಷ್ಟೇ ಮಾಡ್ಬೋದು, 3 ಡೈಮೆನ್ಷನ್ ಮಾಡಿಕ್ ಬರೋದಿಲ್ಲ. ದೇರ್ಫೋರ್ ಇದು X, ಇದು Y ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ನ್ಯೂಕ್ಲಿಯಸ್ ಅಂತ ಇಮ್ಯಾಜಿನ್ ಮಾಡ್ತೀನಿ. ಓಕೆ, ಇದು ನ್ಯೂಕ್ಲಿಯಸ್ ಅಂತ ಇಮ್ಯಾಜಿನ್ ಮಾಡ್ತೀನಿ. ನಾ ಏನ್ ಮಾಡಬೇಕು, ಶೇಪ್ ಫೈಂಡ್ ಮಾಡ್ಬೇಕಂದ್ರೆ ನಾ ಏನ್ ಮಾಡಬೇಕು ಅಂದ್ರೆ ನ್ಯೂಕ್ಲಿಯಸ್ ಇಂದ ಎಲೆಕ್ಟ್ರಾನ್ ಹುಡುಕ್ತಾ ಹೋಗ್ಬೇಕು, ನ್ಯೂಕ್ಲಿಯಸ್ ಇಂದ ಮೂವ್ ಆಗ್ತಾ ಹೋಗ್ಬೇಕು. ಎಲೆಕ್ಟ್ರಾನ್ ಎಲ್ಲೆಲ್ಲಿ ಸಿಗುತ್ತೋ ಆವಾಗ ಈ ಗ್ರಾಫ್ ಅಲ್ಲಿ ಡಾಟ್ ಇಡ್ತಾ ಹೋಗ್ಬೇಕು. ಸೊ ದಿಸ್ ಈಸ್ ಹೌ ಶೇಪ್ ಈಸ್ ಫೌಂಡ್. ಶೇಪ್ ನ ಹೆಂಗ್ ಫೈಂಡ್ ಮಾಡೋದು ಅಂದ್ರೆ ನ್ಯೂಕ್ಲಿಯಸ್ ಇಂದ ಮೂವ್ ಆಗ್ತಾ ಹೋಗ್ಬೇಕು, ಎಲ್ಲೆಲ್ಲಿ ನಿಮಗೆ ಎಲೆಕ್ಟ್ರಾನ್ ಸಿಗ್ತಾವೋ ಅಲ್ಲಿ ಒಂದು ಡ್ರಾಪ್ ಇಡ್ತಾ ಹೋಗ್ಬೇಕು, ಒಂದು ಡಾಟ್ ಇಡ್ತಾ ಹೋಗ್ಬೇಕು. ಓಕೆ, ಮುಂದೆ ಹೋದೆ, ಡಾಟ್ ಇಡ್ತಾ ಹೋದೆ. ಸೊ ಈ ಡಾಟ್ಸ್ ಏನ್ ಮಾಡಿದಾರಲ್ಲ ಇದೇನ್ ಮಾಡ್ತು ಅಂದ್ರೆ ಒಂದು ಬಾಲ್ ತರ ರಿಪ್ರೆಸೆಂಟೇಷನ್ ಇತ್ತು. ಎಸ್ ಆರ್ಬಿಟಲ್ ಒಳಗೆ ಎಲೆಕ್ಟ್ರಾನ್ ಹುಡುಕ್ತಾ ಹೋದಾಗ ಎಲೆಕ್ಟ್ರಾನ್ ಸಿಗಬಹುದಾದಂತ ಸಂಭವನೀಯತೆ ಎಲ್ಲ ದಿಕ್ಕುಗಳಲ್ಲಿ ಸಮನಾಗಿತ್ತು. ಎಲೆಕ್ಟ್ರಾನ್ ಸಿಗಬಹುದಾದಂತ ಸಂಭವನೀಯತೆ ಎಲ್ಲ ದಿಕ್ಕುಗಳಲ್ಲಿ ಸಮನಾಗಿತ್ತು. ಅದನ್ನೇ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಇನ್ ಆಲ್ ದ ಡೈರೆಕ್ಷನ್ ವಾಸ್ ಸೇಮ್ ಇನ್ ಎಸ್ ಆರ್ಬಿಟಲ್. ಅದಕ್ಕೆ ಎಸ್ ಆರ್ಬಿಟಲ್ ಒಂದು ಹೆಸರು ಏನ್ ಕೊಟ್ರು ಅಂದ್ರೆ ಸ್ಪೆರಿಕಲಿ ಸಿಮೆಂಟ್ರಿಕಲ್. ಸ್ಪೆರಿಕಲಿ ಸಿಮೆಂಟ್ರಿಕಲ್ ಅಂತ ಒಂದು ಹೆಸರು ಕೊಟ್ರು. ಸ್ಪೆರಿಕಲಿ ಸಿಮೆಂಟ್ರಿಕಲ್ ಅಂದ್ರೆ ಏನ್ ಮೀನಿಂಗ್ ಸರ್, ಹೆಂಗ್ ಇಮ್ಯಾಜಿನ್ ಮಾಡೋದು ನಾವು ಸ್ಪೆರಿಕಲಿ ಸಿಮೆಂಟ್ರಿಕಲ್ ಅಂದ್ರೆ ಒಂದು ಫುಟ್ಬಾಲ್ ಇಮ್ಯಾಜಿನ್ ಮಾಡ್ರಿ, ಮುಗೀತು. ಎಲ್ಲಾ ಡೈರೆಕ್ಷನ್ ಅಲ್ಲೂ ಅದು ದುಂಡಿಗೆ ಕಾಣುತ್ತೆ ಒಂದು. ಆಮೇಲೆ ಎಲ್ಲಾ ಸ್ಪಿಯರ್ ಅಂದ್ರೆ ಎಲ್ಲಾ ಕಡೆ ಸಮನಾಗಿರುತ್ತೆ ಡೈರೆಕ್ಷನ್, ಅದ್ರ ರೇಡಿಯಸ್ ಸಮನಾಗಿರುತ್ತೆ ಎಲ್ಲರ ಕಡೆ. ಹಾಗೆ ಎಲೆಕ್ಟ್ರಾನ್ ಸಿಗಬಹುದಾದಂತ ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ ಎಲ್ಲಾ ದಿಕ್ಕುಗಳಲ್ಲೂ ಸಮನಾಗಿತ್ತು. ಅದಕ್ಕೆ ಎಸ್ ಆರ್ಬಿಟಲ್ ನ ಸ್ಪೆರಿಕಲಿ ಸಿಮೆಂಟ್ರಿಕಲ್ ಅಂತ ಕರೆದ್ರು. ಆಮೇಲೆ ಎಸ್ ಆರ್ಬಿಟಲ್ ಶೇಪ್ ಬರೀರಿ ಅಂದ್ರೆ ಸ್ಪಿಯರ್, ರೌಂಡ್ ಬಾಲ್ ಅದು ಅಷ್ಟೇ. ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇವಾಗ ಎಸ್ ಆರ್ಬಿಟಲ್ ಅಲ್ಲಿ ನೋಡ್ ಚೆಕ್ ಮಾಡೋಣ. ಓಕೆ, ಎಸ್ ಆರ್ಬಿಟಲ್ ಒಳಗೆ ವಿತ್ ರೆಸ್ಪೆಕ್ಟ್ ಟು ಗಿವನ್ ಆರ್ಬಿಟಲ್, 1s ಆರ್ಬಿಟಲ್ ಒಳಗೆ ನೀವು ಟೋಟಲ್ ನೋಡ್ ಬರೀರಿ ಅಂದ್ರೆ ಏನ್ ಮಾಡ್ತೀರಿ, n-1 ದಟ್ ಈಸ್ ಈಕ್ವಲ್ ಟು 1 - 1 0. ಅಂದ್ರೆ ನ್ಯೂಕ್ಲಿಯಸ್ ಇಂದ ಫಸ್ಟ್ ಆರ್ಬಿಟಲ್ ಒಳಗೆ ಗ್ಯಾಪ್ ಇಲ್ಲ. ನ್ಯೂಕ್ಲಿಯಸ್ ಇಂದ ಫಸ್ಟ್ ಆರ್ಬಿಟಲ್ ಒಳಗೆ ಎಲೆಕ್ಟ್ರಾನ್ಸ್ ಇದಾವೆ, ಅಲ್ಲಿ ಗ್ಯಾಪ್ ಇಲ್ಲ. ನೆಕ್ಸ್ಟ್ 2s
that is 2 minus 1, sorry n minus 1 that is equal to 2 minus 1 that is equal to 1. ಅಂದರೆ 1s ಮತ್ತೆ 2s ಮಧ್ಯೆ ಗ್ಯಾಪ್ ಇದೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಒಂದು ಸರ್ಕಲ್ನ ತೆಗಿಬೋದು ನಾನು. ಇದು 2 ಡೈಮೆನ್ಷನ್ ಫಿಗರ್ ಆಗಿರೋದ್ರಿಂದ ಸರ್ಕಲ್ ಬರುತ್ತೆ. 3 ಡೈಮೆನ್ಷನ್ ಆದ ತಕ್ಷಣ ಇದನ್ನು ಬಾಲ್ ಅಂತ ಇಮ್ಯಾಜಿನ್ ಮಾಡಬೇಕು. ಮತ್ತೆ ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ದಿಸ್ ಈಸ್ ಅ 2s ಆರ್ಬಿಟಲ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಇವಾಗ ಇವು ಟೋಟಲ್ ನೋಡ್ಸ್, ಹೌದಾ? ನಾನು ಪ್ಲೇನಾರ್ ನೋಡ್ನ ಫೈಂಡ್ ಮಾಡ್ಬೋದಾ ಎಸ್ ಆರ್ಬಿಟಲ್ ಅಲ್ಲಿ? ನೋಡ್ರಿ, ಪ್ಲೇನಾರ್ ನೋಡ್ ಅಂದ್ರೆ ಏನು? ಒಂದು ಪ್ಲೇನ್ ಅನ್ನ ಹಾಯಿಸಿ ಆ ಪ್ಲೇನ್ ಹೇಗೆ ಕಟ್ ಆಗಬೇಕು ಅಂದ್ರೆ ಅಲ್ಲಿ ಏನೂ ಇರಬಾರ್ದು, ಎಲೆಕ್ಟ್ರಾನ್ ಸಿಗಲೇಬಾರ್ದು ನಮಗೆ, ಹಂಗೆ ಕಟ್ ಆಗಬೇಕು. ಇವಾಗ ನಾ ಇಲ್ಲಿ ಪ್ಲೇನ್ ಹಾಯಿಸಕ್ ಬರುತ್ತಾ? ಒಂದು ಬಾಲ್ ತಗೊಂಡು, ಇವಾಗ ಒಂದು ಬಾಲ್ ತಗೊಂಡು, ಇದು ಬಾಲ್ ಅಂತ ಇಮ್ಯಾಜಿನ್ ಮಾಡಿ, ಈ ಬಾಲ್ ತಗೊಂಡು ನಾನು ಇಲ್ಲಿ ಹಾಯಿಸಕ್ ಬರುತ್ತಾ? ಎಲ್ಲ ಕಡೆ ಎಲೆಕ್ಟ್ರಾನ್ ಇದಾವೆ. ಸೊ ಐ ಕನಾಟ್ ಕಟ್ ದಿಸ್. ಇದನ್ನ ನಾನು ಪ್ಲೇನ್ ಇಂದ ಕಟ್ ಮಾಡಲು ಬರಲ್ಲ. ಯಾಕೆ ಕಟ್ ಮಾಡಲು ಬರಲ್ಲ ಅಂದ್ರೆ ಎಲ್ಲಾ ಕಡೆ ಎಲೆಕ್ಟ್ರಾನ್ ಇದಾವೆ, ಎಲೆಕ್ಟ್ರಾನ್ ಇಲ್ದಲ್ಲಿ ನಾ ಕಟ್ ಮಾಡಬೇಕು. ನೋಡ್ ಅಂದ್ರೆ ಏನು? ಎಲೆಕ್ಟ್ರಾನ್ ಇರಬಾರ್ದು ಅಲ್ವಾ? ಪ್ಲೇನಾರ್ ನೋಡ್ ಅಂದ್ರೆ ಏನು? ಒಂದು ಪ್ಲೇನ್ ತಗೊಂಡು ಎಲೆಕ್ಟ್ರಾನ್ ಇಲ್ಲದಲ್ಲಿ ನಾನು ಕಟ್ ಮಾಡಬೇಕು. ಬಟ್ ಎಲ್ಲಾ ಕಡೆ ಎಲೆಕ್ಟ್ರಾನ್ ಇರೋದ್ರಿಂದ ಎಸ್ ಆರ್ಬಿಟಲ್ ಹ್ಯಾಸ್ 0 planar node. S orbital has 0 planar node. S orbital ಅಲ್ಲಿ ಯಾವುದೇ ರೀತಿ ನೀವು ಪ್ಲೇನಾರ್ ನೋಡ್ ಸಿಗಲ್ಲ. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಹೌ ಮೆನಿ ಪ್ಲೇನಾರ್ ನೋಡ್ಸ್ ಆರ್ ಪ್ರೆಸೆಂಟ್ ಇನ್ 3s orbital? ಇದು ಸಿಂಪಲ್ ಕ್ವಶನ್ ಆಗಿರುತ್ತೆ, ಬಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಬಿಡ್ತೀರಾ, ಇದನ್ನೇನೋ ಮಾಡ್ತೀರಾ. ಇದು ಟೋಟಲ್ ನೋಡಿ. ಪ್ಲೇನಾರ್ ನೋಡ್ ಯಾವತ್ತು ಎಸ್ ಆರ್ಬಿಟಲ್ ಅಲ್ಲಿ 0 ಆಗಿರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಮೂವ್ ಆಗ್ತಾ ಇದ್ದೀನಿ. ಎಸ್ ಆರ್ಬಿಟಲ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ಏನಪ್ಪಾ ಅದು ಕಾನ್ಸೆಪ್ಟ್ ಅಂದ್ರೆ, ನಾ ಆಗಲೇ ನಿಮಗೆ ವೇವ್ ಫಂಕ್ಷನ್ ಹೇಳಬೇಕಾದ್ರೆ ಏನ್ ಹೇಳಿದೆ? ವೇವ್ ಫಂಕ್ಷನ್ ಅಲ್ಲಿ 2 ಪಾರ್ಟ್ ಇರುತ್ತೆ, ರೇಡಿಯಲ್ ಪಾರ್ಟ್, ಇನ್ನೊಂದು ಆಂಗುಲರ್ ಪಾರ್ಟ್, ಹೌದಾ? ಸೊ ಎಸ್ ಆರ್ಬಿಟಲ್ ಒಂದು XY ಪ್ಲೇನ್ ಅಲ್ಲಿ ನಾನು ಎಸ್ ಆರ್ಬಿಟಲ್ ಡ್ರಾ ಮಾಡಿದೆ. ಇಟ್ ವಿಲ್ ಬಿ ಎ ಸರ್ಕಲ್. ಒಂದು ಸರ್ಕಲ್ ತರ ಇರುತ್ತೆ, ಒಂದು ವೃತ್ತದ ತರ ಇರುತ್ತೆ ಅಲ್ವಾ? ಸೊ ಎಸ್ ಆರ್ಬಿಟಲ್ ಅಲ್ಲಿ ಈ ವೇವ್ ಫಂಕ್ಷನ್ ಇಂದ ನಾ ಎಸ್ ಆರ್ಬಿಟಲ್ ಡಿಫೈನ್ ಮಾಡಬೇಕು ಅಂದ್ರೆ ಐ ಕ್ಯಾನ್ ಡಿಫೈನ್ ಓನ್ಲಿ ಯೂಸಿಂಗ್ ಆರ್. ಎಸ್ ಆರ್ಬಿಟಲ್ ಅನ್ನ ಈ ವೇವ್ ಫಂಕ್ಷನ್ ಇಟ್ಟುಕೊಂಡು ನಾನು ಡಿಫೈನ್ ಮಾಡಬೇಕು ಅಂದ್ರೆ ಹುಡುಕ್ಬೇಕು ಅಂತಂದ್ರೆ ಈ ಆರ್ ಸಾಕು ನನಗೆ. ಯಾಕೆ ಆರ್ ಅಷ್ಟೇ? ಯಾಕೆ ಸರ್? ಯಾಕಂದ್ರೆ ನೋಡ್ರಿ, ದಿಸ್ ಆಲ್ ಡಿಪೆಂಡ್ಸ್ ಆನ್ ರೇಡಿಯಸ್ ಅಲ್ವಾ? ಒಂದು ಸ್ಪಿಯರ್ ನ ರೇಡಿಯಸ್ ಜಾಸ್ತಿ ಮಾಡಿದ್ರೆ ಸ್ಪಿಯರ್ ಸೈಜ್ ದೊಡ್ಡದಾಗುತ್ತೆ, ರೇಡಿಯಸ್ ಸಣ್ಣ ಮಾಡಿದ್ರೆ ಸ್ಪಿಯರ್ ಸೈಜ್ ಸಣ್ಣದಾಗುತ್ತೆ. ಸೊ ಆ ಪೂರ ಎಸ್ ಆರ್ಬಿಟಲ್ ಶೇಪ್ ಸೈಜ್ ಎಲ್ಲ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಈ ರೇಡಿಯಲ್ ಪಾರ್ಟ್ ಮೇಲೆ ಡಿಪೆಂಡ್ ಆಗಿದೆ, ಆಂಗುಲರ್ ಪಾರ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ ಅಲ್ವಾ? ರೇಡಿಯಲ್ ಪಾರ್ಟ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದ್ರಿಂದ ಎಸ್ ಆರ್ಬಿಟಲ್ ಅನ್ನ ಐ ಕ್ಯಾನ್ ಓನ್ಲಿ ಡಿಫೈನ್ ಯೂಸಿಂಗ್ ದಿಸ್ ಪಾರ್ಟ್. ಇದು ಒಂದೇ ಪಾರ್ಟ್ ಇಂದ ನಾನು ಎಸ್ ಆರ್ಬಿಟಲ್ ಅನ್ನ ಡಿಫೈನ್ ಮಾಡಬಹುದು. ಪಿ ಆರ್ಬಿಟಲ್ಗೂ ಹೀಗೆ ಸಾಧ್ಯನಾ ಸರ್? ನೋಡೋಣ, ಪಿ ಆರ್ಬಿಟಲ್ ಬಂದಾಗ ನೋಡೋಣ. ದಿಸ್ ಈಸ್ ಆಲ್ ಅಬೌಟ್ ಎಸ್ ಆರ್ಬಿಟಲ್. ಎಸ್ ಆರ್ಬಿಟಲ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನ್ ಬರಬೇಕು? ಅದು ಸ್ಪೆರಿಕಲಿ ಸಿಮೆಟ್ರಿಕಲ್ ಒಂದು, ಇನ್ನೊಂದು ಎಲ್ಲಾ ಕಡೆ ಎಲೆಕ್ಟ್ರಾನ್ ಸಿಗಬಹುದಾದಂತ ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ ಒಂದೇ ಆಗಿರುತ್ತೆ, ಸಮನಾಗಿರುತ್ತೆ 2. ಇನ್ನೊಂದು ಮೂರನೇದೇನಪ್ಪಾ ಅಂದ್ರೆ ಒಂದು ವೇವ್ ಫಂಕ್ಷನ್ ಅಲ್ಲಿ ಇರುವಂತಹ ರೇಡಿಯಲ್ ಪಾರ್ಟ್ ಯೂಸ್ ಮಾಡಿಕೊಂಡು ಎಸ್ ಆರ್ಬಿಟಲ್ ನ ಡಿಫೈನ್ ಮಾಡಬಹುದು. ಓಕೆ, ದೀಸ್ ಆರ್ ಆಲ್ ದ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎಸ್ ಆರ್ಬಿಟಲ್ ಬಗ್ಗೆ ನಿಮ್ಗೆ ಸಿಗದೇ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮಗೆ ಹೇಳ್ಕೊಟ್ಟೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಸ್ ಆರ್ಬಿಟಲ್. ಇವಾಗ ನಾವು ಪಿ ಆರ್ಬಿಟಲ್ ಬಗ್ಗೆ ನೋಡೋಣ. ಪಿ ಆರ್ಬಿಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆ ಪಿ ಆರ್ಬಿಟಲ್ ಬಗ್ಗೆ ಸ್ವಲ್ಪ ಕಲಿಯೋಣ. ಪಿ ಆರ್ಬಿಟಲ್ ನಾವೆಲ್ಲರಿಗೂ ಗೊತ್ತಿರುತ್ತೆ. ಹೆಚ್ಚು ಜನ PUC ಅವ್ರು ಇಲ್ಲಿದ್ರೆ, ಹೈಯರ್ ಎಜುಕೇಶನ್ ಅವ್ರು ಯಾರಾದ್ರೂ ಇದ್ರು ಸಹಿತ ಪಿ ಆರ್ಬಿಟಲ್ ಅಂದ ತಕ್ಷಣ ಡಂಬೆಲ್ ಶೇಪ್ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಪಿ ಆರ್ಬಿಟಲ್ ನಮಗೆ ಎಷ್ಟು ಪಿ ಆರ್ಬಿಟಲ್ಸ್ ಇದಾವೆ? 3 ಪಿ ಆರ್ಬಿಟಲ್ಸ್ ಇದಾವೆ. PX, PY, PZ. ಓಕೆ, 3 ಪಿ ಆರ್ಬಿಟಲ್ಸ್ ಇದಾವೆ. PX, PY, PZ. ಸೊ ಪ್ರತಿಯೊಂದರ ಬಗ್ಗೆನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ ಎಸ್ ಆರ್ಬಿಟಲ್ ಶೇಪ್ ಹುಡುಕ್ಲಿಕ್ಕೆ ಹೋಗಿದ್ವಲ್ಲ, ಹಾಗೇನೇ ಇಲ್ಲೂ ನಾವು ಎಲೆಕ್ಟ್ರಾನ್ ಇಲ್ಲಿ PX ಆರ್ಬಿಟಲ್ ಶೇಪ್ ಹುಡುಕ್ತೀವಿ. ಫಸ್ಟ್ ನಾನು ಏನು ಮಾಡ್ತೀನಿ, XY ಪ್ಲೇನ್ ಹೋಗ್ತೀನಿ. Z ಪ್ಲೇನ್ ಇರುತ್ತೆ. Z ಪ್ಲೇನ್ ಹೀಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. Z ಪ್ಲೇನ್ X ಮೇಲೆ ಇದೆ,
y ಹಿಂಗೆ ಅಡ್ಡಿದೆ ಅಂದ್ರೆ z ಹೆಂಗಿರುತ್ತೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ಇದನ್ನ ನೀವು ಇಮ್ಯಾಜಿನ್ ಮಾಡಬೇಕು, ಯಾಕಂದ್ರೆ z ಆಕ್ಸಿಸ್ ನಮ್ಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಸೊ z ಆಕ್ಸಿಸ್ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಪಿ ಎಕ್ಸ್ ಆರ್ಬಿಟಲ್ ಒಳಗೆ ನಾವು ಎಲೆಕ್ಟ್ರಾನ್ ಹುಡುಕ್ತಾ ಹೋದಾಗ ನಮಗೇನಾಯ್ತು ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಹೇಗಿತ್ತು ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಅಂದ್ರೆ ಎಲೆಕ್ಟ್ರಾನ್ ಸಿಗಬಹುದಾದಂತಹ ಸಂಭವನೀಯತೆ ಹೀಗಿತ್ತು. ಇವೆಲ್ಲ ಎಲೆಕ್ಟ್ರಾನ್ ಸಿಕ್ಕಾಗ ಇಟ್ಟಂತ ಒಂದು ಡಾಟ್ಗಳು, ಆಗಲೇ ಹೇಳ್ಕೊಟ್ಟಿದ್ದೆಲ್ಲ ಗ್ರಾಫ್ ಅಲ್ಲಿ. ಹಾಗೆ ಎಲೆಕ್ಟ್ರಾನ್ ಸಿಕ್ಕಾಗ ಇಟ್ಟಂತ ಡಾಟ್ಗಳು ಪಿ ಎಕ್ಸ್ ಆರ್ಬಿಟಲ್ ಒಳಗೆ ಹೋದಾಗ ಹೀಗಿತ್ತು. ಸೊ ಇದನ್ನ ಕೂಡಿಸಿ ಬರೆದ್ರೆ ಹೀಗೆ ಬರುತ್ತೆ. ನಾರ್ಮಲಿ ಪಿ ಆರ್ಬಿಟಲ್ ಬರೀರಿ ಅಂದ್ರೆ ಹೀಗೆ ಬರೆದಿರ್ತಾರೆ ಎಲ್ಲರೂ. ನೆನ್ಪಿಟ್ಕೊಳ್ಳಿ, ಇವೆರಡು ಲೋಬ್ ಕೂಡಿರಲ್ಲ, ಇಲ್ಲಿ ಟಚ್ ಆಗಿರಲ್ಲ ಎರಡು ಲೋಬ್. ಇಲ್ಲಿ ನಡುವೆ ನ್ಯೂಕ್ಲಿಯಸ್ ಬರುತ್ತೆ, ಒಂದು ನೋಡಲ್ ಪ್ಲೇನ್ ಇರುತ್ತೆ. ಇಲ್ಲಿ ಆ ನೋಡಲ್ ಪ್ಲೇನ್ ಹೆಸರು ನಾನು ನಿಮಗೆ ಹೇಳ್ತೀನಿ. ಓಕೆ, ಇವೆರಡು ಕೂಡಿರಲ್ಲ. ಓಕೆ, ಇದಕ್ಕೆ ಯಾವುದೇ ರೀತಿ ಟಚ್ ಇರಲ್ಲ. ಸೊ ಇದೊಂದು ಲೋಬ್, ಇದೊಂದು ಪಿ ಆರ್ಬಿಟಲ್ ಹ್ಯಾಸ್ 2 ಲೋಬ್ಸ್, 2 ಲೋಬ್ಗಳಿವೆ. ಸೊ ಪಿ ಆರ್ಬಿಟಲ್ ಅಥವಾ ಪಿ ಎಕ್ಸ್ ಆರ್ಬಿಟಲ್ ಒಳಗೆ ಹೋದಾಗ ಎಲೆಕ್ಟ್ರಾನ್ ಸಿಗಬಹುದಾದಂತಹ ಸಂಭವನೀಯತೆ ಹೀಗಿತ್ತು. ಹಾಗಿದ್ಮೇಲೆ ಪಿ ವೈ ಆರ್ಬಿಟಲ್ ಒಳಗೆ ಹೇಗಿರುತ್ತೆ? ಪಿ ವೈ ಆರ್ಬಿಟಲ್ ಒಳಗೆ ಇದು ಎಕ್ಸ್, ಇದು ವೈ. ಪಿ ವೈ ಆರ್ಬಿಟಲ್ ಒಳಗೆ ಹೀಗಿರುತ್ತೆ. ಎಲೆಕ್ಟ್ರಾನ್ ಸಿಗಬಹುದಾದಂತಹ ಸಂಭವನೀಯತೆ ಇದೆಲ್ಲ. ಎಲೆಕ್ಟ್ರಾನ್ ಫೈಂಡಿಂಗ್ ಅ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್ ಇನ್ ಪಿ ವೈ ಆರ್ಬಿಟಲ್ ಹೀಗಿತ್ತು, ಪಿ ಎಕ್ಸ್ ಆರ್ಬಿಟಲ್ ಹೀಗಿತ್ತು. ಸೊ ಹಾಗಿದ್ಮೇಲೆ ಪಿ ಝೆಡ್ ಆರ್ಬಿಟಲ್ ಒಳಗೆ ಹೇಗಿರುತ್ತೆ? ಇದನ್ನ ಝೆಡ್ ಆಕ್ಸಿಸ್ ಅಂತ ತಗೋತೀನಿ, ಇದನ್ನ ಎಕ್ಸ್ ಆಕ್ಸಿಸ್ ಅಂತ ತಗೋತೀನಿ. ಸೊ ಇದು ಪಿ ಝೆಡ್ ಆರ್ಬಿಟಲ್, ಇದು ಪಿ ಎಕ್ಸ್ ಆರ್ಬಿಟಲ್, ಇದು ಪಿ ವೈ ಆರ್ಬಿಟಲ್. ಏನಿದೆ ನಮಗೆ ನೋಡ್ರಿ, ಅಬ್ಸರ್ವೇಷನ್ ಮಾಡೋದು ಹೇಗಪ್ಪ ಅಂದ್ರೆ ಪಿ ಝೆಡ್ ಆರ್ಬಿಟಲ್ ಅಲಾಂಗ್ ದ ಝೆಡ್ ಆಕ್ಸಿಸ್ ಇದೆ, ಪಿ ಎಕ್ಸ್ ಆರ್ಬಿಟಲ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಇದೆ, ಪಿ ವೈ ಆರ್ಬಿಟಲ್ ಅಲಾಂಗ್ ದ ವೈ ಆಕ್ಸಿಸ್ ಇದೆ. ಈಗ ಇವೆಲ್ಲ ಹೀಗೆ ಇರೋದಕ್ಕೆ ಒಂದು ಟರ್ಮ್ ಕೊಟ್ಟರು, ಏನಪ್ಪ? ಪಿ ಆರ್ಬಿಟಲ್ ಈಸ್ ಡೈರೆಕ್ಷನಲ್. ಪಿ ಆರ್ಬಿಟಲ್ ಏನಿದೆ ಡೈರೆಕ್ಷನಲ್ ಇದೆ, ಅಂದ್ರೆ ದಿಕ್ಕುಗಳಿಗೆ ಸಂಬಂಧಿಸಿದ್ದು. ಇದು ಒಂದು ಪರ್ಫೆಕ್ಟ್ ದಿಕ್ಕಿನಲ್ಲಿದೆ. ಪಿ ವೈ ಅಲಾಂಗ್ ವೈ ಆಕ್ಸಿಸ್ ಇರುತ್ತೆ, ಪಿ ಎಕ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇರುತ್ತೆ, ಪಿ ಝೆಡ್ ಅಲಾಂಗ್ ಝೆಡ್ ಆಕ್ಸಿಸ್ ಇರುತ್ತೆ. ದಟ್ ಈಸ್ ವೈ ಪಿ ಆರ್ಬಿಟಲ್ ಎಲ್ಲ ಏನಿವು ಡೈರೆಕ್ಷನಲ್ ಪ್ರಾಪರ್ಟೀಸ್ ಅನ್ನ ಹೊಂದಿರ್ತವೆ. ಇವು ಎಲ್ಲಿ ಯೂಸ್ ಆಗ್ತವೆ ಅಂದ್ರೆ ಹೈಬ್ರಿಡೈಸೇಷನ್ ಅಲ್ಲಿ ಯೂಸ್ ಆಗ್ತವೆ. ಓಕೆ, ಟೆಟ್ರಾಹೆಡ್ರಲ್ ಶೇಪ್ ಎಲ್ಲ ಬರೋದು ಇವಕರಿಂದಾನೆ. ಇದು ಹೇಗಂತ ನಾನು ಹೈಬ್ರಿಡೈಸೇಷನ್ ಹೇಳ್ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿ ಆರ್ಬಿಟಲ್ ಇಸ್ ಡೈರೆಕ್ಷನಲ್ ಬಿಕಾಸ್ ಆಫ್ ದಿಸ್ ರೀಸನ್. ಇದೇ ಒಂದು ಕಾರಣ, ಇಂಪಾರ್ಟೆಂಟ್ ಕಾರಣ. ಓಕೆ, ಇವಾಗ ನಾವು ಎಸ್ ಆರ್ಬಿಟಲ್ ಅಲ್ಲಿ ಏನ್ ಮಾಡಿದ್ವಿ? ನೋಡ್ ಫೈಂಡ್ ಮಾಡಿದ್ವಿ ಅಲ್ವಾ? ಪಿ ಆರ್ಬಿಟಲ್ ಒಳಗೆ ಆಸ್ ಯೂಶುವಲ್ ನಮಗೆ ಪ್ಲೇನಾರ್ ನೋಡ್ಸ್ ಸಿಗ್ತಾವೋ ಇಲ್ಲೋ ಅಂತ ಚೆಕ್ ಮಾಡೋಣ. ಪ್ಲೇನಾರ್ ನೋಡ್ ಇಲ್ಲಿ ಸಿಗ್ಬೋದಾ? ಸಿಗುತ್ತೆ. ಹೇಗೆ ಅಂದ್ರೆ ಈಗ ನೋಡ್ರಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್ ಅಲ್ವಾ? ಹೀಗೆ ಪರ್ಪೆಂಡಿಕ್ಯುಲರ್ ಆಗಿರೋದು ಝೆಡ್ ಆಕ್ಸಿಸ್. ಸೊ ಈ ಝೆಡ್ ಆಕ್ಸಿಸ್ ಇಂದ ನಾ ಈ ಆರ್ಬಿಟಲ್ ನ ಹೀಗೆ ಕಟ್ ಮಾಡ್ಬೋದಾ? ನೋಡ್ರಿ, ಈ ಝೆಡ್ ಆಕ್ಸಿಸ್ ಇಂದ ನಾನು ಈ ಆರ್ಬಿಟಲ್ ನ ಕಟ್ ಮಾಡ್ತಾ ಇದ್ದೀನಿ. ನಾನು ಪ್ಲೇನಾರ್ ನೋಡ್ ಅಂದ್ರೆ ಏನಂದೆ? ಒಂದು ಪ್ಲೇನ್ ತಗೊಂಡು ಕಟ್ ಮಾಡಬೇಕು. ಹೇಗೆ ಕಟ್ ಮಾಡಬೇಕು? ಎಲೆಕ್ಟ್ರಾನ್ ಇಲ್ಲದೆ ಇರೋ ಜಾಗದಲ್ಲಿ ಕಟ್ ಮಾಡಬೇಕು. ಸಾಧ್ಯ ಇದೆಯಾ ಪಿ ಎಕ್ಸ್ ಆರ್ಬಿಟಲ್ ಅಲ್ಲಿ? ಆಬ್ವಿಯಸ್ಲಿ ಸಾಧ್ಯ ಇದೆ. ದೇರ್ ಫೋರ್ ನಾವು ಪಿ ನೋಡ್ರಿ, ಇಲ್ಲಿ ಝೆಡ್ ಆಕ್ಸಿಸ್ ಇದೆ, ಹೀಗೆ ಝೆಡ್ ಆಕ್ಸಿಸ್ ಇದೆ, ಇದು ವೈ ಆಕ್ಸಿಸ್. ಝೆಡ್ ವೈ ಪ್ಲೇನ್ ಅನ್ನ ಹಿಡ್ಕೊಂಡು ಕಟ್ ಮಾಡ್ತಾ ಇದೀವಿ. ಯಾವ್ದನ್ನ? ಪಿ ಎಕ್ಸ್ ಆರ್ಬಿಟಲ್ ಅನ್ನ. ದೇರ್ ಫೋರ್ ಪಿ ಎಕ್ಸ್ ಆರ್ಬಿಟಲ್ ಗೆ ಝೆಡ್ ವೈ ಇಸ್ ಅ ನೋಡಲ್ ಪ್ಲೇನ್. ಝೆಡ್ ವೈ ಪ್ಲೇನ್ ಇಂದ ನಾವು ಕಟ್ ಮಾಡಿದ್ರೆ ಅದು ನೋಡಲ್ ಪ್ಲೇನ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇವಾಗ ನೋಡ್ರಿ, ಈಗ ವೈ ಪಿ ವೈ ಇದು ಪಿ ವೈ ಆರ್ಬಿಟಲ್ ಅಲ್ವಾ? ಎಕ್ಸ್ ಆಕ್ಸಿಸ್ ಹೀಗಿದೆ, ಝೆಡ್ ಆಕ್ಸಿಸ್ ಹೇಗಿರುತ್ತೆ ಮತ್ತು ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಝೆಡ್ ಆಕ್ಸಿಸ್ ಈಗ ಪರ್ಪೆಂಡಿಕ್ಯುಲರ್ ಆಗಿದೆ.
ಈಗ ಪಿ ಎಕ್ಸ್ ಝೆಡ್ ಎಕ್ಸ್ ಝೆಡ್ ಪ್ಲೇನ್ ಇಂದ ನಾನು ಹೀಗೆ ಕಟ್ ಮಾಡ್ಬೋದಾ? ಎರಡೂ ಲೋಬ್ಸ್ ಸಪರೇಟ್ ಆಗ್ತವೆ. ಒಂದು ಎಲೆಕ್ಟ್ರಾನ್ ಇಲ್ಲದೆ ಇರೋ ಜಾಗದಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ, ದೇರ್ಫೋರ್ ಇಟ್ ಈಸ್ ನೋಡ್, ದೇರ್ಫೋರ್ ಎಕ್ಸ್ ಝೆಡ್ ಇಸ್ ಅ ನೋಡಲ್ ಪ್ಲೇನ್. ಪಿ ಎಕ್ಸ್ ಆರ್ಬಿಟಲ್ಗೆ ZY ಇಸ್ ಅ ನೋಡಲ್ ಪ್ಲೇನ್, ಪಿ ವೈ ಆರ್ಬಿಟಲ್ಗೆ ಎಕ್ಸ್ ಝೆಡ್ ಇಸ್ ಅ ನೋಡಲ್ ಪ್ಲೇನ್. ಹಾಗಿದ್ರೆ ಪಿ ಝೆಡ್ ಆರ್ಬಿಟಲ್ಗೆ ಯಾವ್ದು ನೋಡಲ್ ಪ್ಲೇನ್ ಆಗಿರುತ್ತೆ? ಎಕ್ಸ್ ವೈ ನೋಡಲ್ ಪ್ಲೇನ್ ಆಗಿರುತ್ತೆ. ಪಿ ಝೆಡ್ ಆರ್ಬಿಟಲ್ಗೆ ಎಕ್ಸ್ ವೈ ನೋಡಲ್ ಪ್ಲೇನ್ ಆಗಿರುತ್ತೆ. ಪಿ ಎಕ್ಸ್ ಆರ್ಬಿಟಲ್ಗೆ ZY ನೋಡಲ್ ಪ್ಲೇನ್ ಆಗಿರುತ್ತೆ. ಪಿ ವೈ ಆರ್ಬಿಟಲ್ಗೆ ಎಕ್ಸ್ ಝೆಡ್ ನೋಡಲ್ ಪ್ಲೇನ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ ನೋಡಲ್ ಪ್ಲೇನ್ ಬಗ್ಗೆ. ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ JEE ಎಕ್ಸಾಮ್ಸ್ ನಲ್ಲಿ. ವಿಚ್ ಈಸ್ ದ ನೋಡಲ್ ಪ್ಲೇನ್ ಫಾರ್ ಪಿ ವೈ ಆರ್ಬಿಟಲ್ ಅಂತಾನು ಕೇಳಿದ್ದಾರೆ. ಸೊ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ, ನೋಟ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ನಾನು ಮೊದಲೇ ಹೇಳಬೇಕಾಗಿತ್ತು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ, ಪ್ಲೀಸ್ ಪೆನ್ನು ಬುಕ್ ಇಟ್ಕೊಂಡು ಕೂತ್ಕೊಳ್ಳಿ, ವಿಡಿಯೋ ನೋಡಿ ನೋಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಓದ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ನೋಡಲ್ ಪ್ಲೇನ್ ಆಫ್ ಪಿ ಆರ್ಬಿಟಲ್. ಇನ್ನೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪಿ ಆರ್ಬಿಟಲ್ ಬಗ್ಗೆ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಇವಾಗ ನೋಡ್ರಿ, ಇದು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ವಿ ನಾವು, ಇದೆಲ್ಲ ನ್ಯೂಕ್ಲಿಯಸ್ ಅಲ್ವಾ? ಈ ನ್ಯೂಕ್ಲಿಯಸ್ ಇಂದ ನಾ ರೇಡಿಯಸ್ ತರ ಹಿಂಗೆ ಮುಂದೆ ಹೋದೆ, ನನಗೆ ಎಲೆಕ್ಟ್ರಾನ್ ಸಿಕ್ತು. ರೇಡಿಯಸ್ ತರ ಇಲ್ಲಿ ಮುಂದೆ ಹೋದೆ, ನನಗೆ ಎಲೆಕ್ಟ್ರಾನ್ ಸಿಕ್ತು. ರೇಡಿಯಸ್ ತರ ಇಲ್ಲಿ ಮುಂದೆ ಹೋದೆ, ಎಲೆಕ್ಟ್ರಾನ್ ಸಿಕ್ತಾ? ಇಲ್ಲ. ಇಲ್ಲಿ ಎಲೆಕ್ಟ್ರಾನ್ ಇಲ್ಲ, ಇಲ್ಲೂ ಎಲೆಕ್ಟ್ರಾನ್ ಇಲ್ಲ. ಹಾಗಿದ್ಮೇಲೆ ನಮ್ಮ ವೇವ್ ಫಂಕ್ಷನ್ ಏನಿತ್ತಲ್ಲ, ಆ ವೇವ್ ಫಂಕ್ಷನ್ ಹೀಗೆ ಬರ್ತಿದ್ನ ನಾನು ಅವಾಗ. ಎಸ್ ಆರ್ಬಿಟಲ್ಗೆ ವೇವ್ ಫಂಕ್ಷನ್ ಬರೀ ಇದೊಂದೇ ಪಾರ್ಟ್ ಮೇಲೆ ವೇರಿ ಆಗ್ತಾ ಇತ್ತು. ಎಸ್ ಆರ್ಬಿಟಲ್ಗೆ ವೇವ್ ಫಂಕ್ಷನ್ ಇದೊಂದೇ ಪಾರ್ಟ್ ನಲ್ಲಿ ವೇರಿ ಆಗ್ತಾ ಇತ್ತು. ಆದ್ರೆ ಪಿ ಆರ್ಬಿಟಲ್ಗೆ ಇದೊಂದೇ ಸಾಕಾಗೋದಿಲ್ಲ. ಇದು ಹೇಗೆ ಸಾಕಾಗೋದಿಲ್ಲ ನೋಡ್ರಿ, ನಾ ರೇಡಿಯಸ್ ತಗೊಂಡು ಮುಂದೆ ಹೋದೆ, ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋಯ್ತು. ಬಟ್ ಅದೇ ರೇಡಿಯಸ್ ತಗೊಂಡು ಈ ಕಡೆ ಹೋದಾಗ ನಮ್ಗೆ ಎಲೆಕ್ಟ್ರಾನ್ ಸಿಗ್ಲಿಲ್ಲ. ದೇರ್ಫೋರ್ ಇದಷ್ಟೇ ಸಾಕಾಗೋದಿಲ್ಲ, ಒಂದು ಆಂಗಲ್ ಬೇಕು ನಮಗೆ. ನ್ಯೂಕ್ಲಿಯಸ್ ಇಂದ ಇಷ್ಟು ಡಿಗ್ರಿ ಆಂಗಲ್ ಹೋದಾಗ ನಮಗೆ ಎಲೆಕ್ಟ್ರಾನ್ ಸಿಗಲ್ಲ ಅನ್ನೋದೊಂದು ಇನ್ಫಾರ್ಮೇಶನ್ ಬೇಕಲ್ವಾ? Therefore, p orbital needs both of this. p orbital ನ ಡಿಫೈನ್ ಮಾಡಲಿಕ್ಕೆ ನಮಗೆ ರೇಡಿಯಲ್ ಪಾರ್ಟು ಬೇಕು, ಆಂಗುಲರ್ ಪಾರ್ಟು ಬೇಕು. s orbital ನ ಡಿಫೈನ್ ಮಾಡಲಿಕ್ಕೆ ರೇಡಿಯಲ್ ಪಾರ್ಟ್ ಒಂದಿದ್ರೆ ಸಾಕು. ಸೊ ಇನ್ ದಿಸ್ ವಿಡಿಯೋ ಐ ಥಿಂಕ್ p orbital ಬಗ್ಗೆ ಇಷ್ಟ ಆದ್ರೆ ಸಾಕಾಗುತ್ತೆ. ಇದು ಸಣ್ಣ ಪುಟ್ಟ ವಿಷಯಗಳು, ಅಂದ್ರೆ ಈಗ ಅಜಿಮುಥಲ್ ಕ್ವಾಂಟಮ್ ನಂಬರ್ ಆಫ್ p orbital is always 1. p orbital ಗೆ L ವ್ಯಾಲ್ಯೂ ಯಾವತ್ತೂ 1 ಆಗಿರುತ್ತೆ. ಇನ್ನೂ ಕೆಲವೊಂದು ಇನ್ಫಾರ್ಮೇಶನ್ ಸಣ್ಣ ವಿಷಯಗಳು ನಿಮಗೆ ಸಿಗ್ತವೆ, ಬಟ್ ಈ ಕೆಲವೊಂದು ವಿಷಯಗಳು ನಿಮಗೆ ಸಿಗಲ್ಲ. ಓಕೆ, ಅದಕ್ಕೆ ನಾನು ನಿಮಗೆ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ದಿಸ್ ಇಸ್ ಅಬೌಟ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಅಟಮಿಕ್ ಆರ್ಬಿಟಲ್ ಅಂದ್ರೆ ಏನು, ನೋಡ್ ಅಂದ್ರೆ ಏನು, ಟೈಪ್ಸ್ ಆಫ್ ನೋಡ್ ಬಗ್ಗೆ ಕಲ್ತ್ವಿ. ಎಸ್ ಆರ್ಬಿಟಲ್ ಹೇಗಿರುತ್ತೆ, ಅದರ ಶೇಪ್ ಹೇಗಿರುತ್ತೆ, ಅದರಲ್ಲಿ ಬರೋ ನೋಡ್ ಹೇಗಿರ್ತವೆ, ಆಮೇಲೆ ಪ್ಲೇನಾರ್ ನೋಡ್ ಇರ್ತಾವೋ ಇಲ್ಲೋ ಅನ್ನೋ ತಿಳ್ಕೊಂಡ್ವಿ. ಅಂಡ್ ನೆಕ್ಸ್ಟ್ ಪಿ ಆರ್ಬಿಟಲ್ಗೆ ಬಂದ್ವಿ. ಪಿ ಆರ್ಬಿಟಲ್ ನೋಡಲ್ ಪ್ಲೇನ್ ಬಗ್ಗೆ ತಿಳ್ಕೊಂಡ್ವಿ, ಅವ್ರದ್ದು ಡೈರೆಕ್ಷನಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಅದನ್ನ ಹೇಗೆ ಡಿಫೈನ್ ಮಾಡ್ತಾರೆ ವೇವ್ ಫಂಕ್ಷನ್ ಇಟ್ಕೊಂಡು ಅಂತ ತಿಳ್ಕೊಂಡ್ವಿ. ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗನ ಪ್ರಯತ್ನವನ್ನು ದಯಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.